ಕಾರ್ಗತ್ತಲಿನಲ್ಲಿ ಬೀದರ್ನ ಉದ್ಯೋಗ ವಿನಿಮಯ ಕಚೇರಿ. ಮೂರು ವರ್ಷಗಳಿಂದ ವಿದ್ಯುತ್ ಇಲ್ಲದೆ ಸಿಬ್ಬಂದಿಗಳ ಪರದಾಟ. ಹಾಳು ಕೊಂಪೆ ಅಂತಾದ ಕಚೇರಿಯಲ್ಲಿ ಹಾವು ಮುಂಗಸಿಗಳ ಓಡಾಟ. ಭಯದ ಮಧ್ಯೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ. ಕೂಡಲೇ ವಿದ್ಯುತ್ ಕಲ್ಪಿಸದಿದ್ದರೆ ಉಗ್ರ ಹೋರಾಟ, ಭೀಮಾ ಆರ್ಮಿ ಎಚ್ಚರಿಕೆ. ವಿದ್ಯುತ್ ಇಲ್ಲದ ಸರ್ಕಾರಿ ಕಚೇರಿ ಎಲ್ಲಿಯಾದರೂ ನೋಡಿದ್ದೀರಾ? ಹೌದು, ಬೀದರ್ ಜಿಲ್ಲೆಯ ಕೇಂದ್ರ ಕಚೇರಿ ಬೀದರ್ ನಗರದಲ್ಲಿ ಇದನ್ನು ನೋಡಲು ಸಿಗುತ್ತದೆ. ಬೀದರ್ ನಗರದ ಮೈಲೂರಿನಲ್ಲಿರುವ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಥೆ ಇದು. ಕೈಗಾರಿಕಾ ಅಧೀನದಲ್ಲಿ ಈ ಕಚೇರಿ ಬರುತ್ತದೆ. ಸರ್ಕಾರಿ ಉದ್ಯೋಗ ಯುವ ನಿಧಿ ಸೇರಿದಂತೆ ಹಲವಾರು ಯೋಜನೆಗಳ ನೋಂದಣಿಗಾಗಿ ನಿತ್ಯ ಹಲವಾರು ನಿರುದ್ಯೋಗಿಗಳು ಇಲ್ಲಿಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಕಳೆದ 2022ರಿಂದ ಅಂದರೆ ಸರಿ ಸುಮಾರು 3 ವರ್ಷಗಳಿಂದ ಈ ಕಚೇರಿಯಲ್ಲಿ ಒಂದೇ ಒಂದು ಬಲ್ಬ್ ಉರಿದಿಲ್ಲ. ಬೆಳಕು ಎಂಬುದು ಇಲ್ಲಿ ಕಾಣುವುದೇ ಇಲ್ಲ. ಕಾರ್ಗತ್ತಲಲ್ಲಿ ಮುಳುಗಿದ ಈ ಕಚೇರಿ ಹಾಳು ಕೊಂಪೆಯಾಗಿದೆ. ಎಲ್ಲಿ ಅಂದರಲ್ಲಿ ಕಸದ ರಾಶಿ, ಧೂಳು, ಕಚೇರಿ ತುಂಬೆಲ್ಲ ಜಾಡು ಅಂಟಿಕೊಂಡಿದೆ. ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಕಚೇರಿ ಸಿಬ್ಬಂದಿಗಳು ತಮ್ಮ ರೂಮ್ಗಳನ್ನು ಬಿಟ್ಟು ವರಾಂಡದಲ್ಲಿ ಕೂತು ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದಾರೆ. ಕಚೇರಿಯಲ್ಲಿ ಕತ್ತಲು ಕವಿದಿದ್ದರಿಂದ ಹಾವು ಮುಂಗಸಿ, ಇಲಿಗಳ ಕಾಟ ಹೆಚ್ಚಾಗಿದೆ ಎನ್ನುತ್ತಾರೆ ಸಿಬ್ಬಂದಿಗಳು. ಕಂಪ್ಯೂಟರ್ ಕೆಲಸ ಇದ್ದರೆ ಹೊರಗಡೆ ಇಂಟರ್ನೆಟ್ಗಳಿಗೆ ಓಡಾಡುತ್ತಿವೆ ಎನ್ನುತ್ತಾರೆ ಸಹಾಯಕ ಉದ್ಯೋಗ ಅಧಿಕಾರಿ ಶ್ರೀದೇವಿಯವರು. 2022ರಿಂದ ಕರೆಂಟ್ ಇಲ್ಲ ಸರ್, ನಮ್ಮಲ್ಲಿ ಕರೆಂಟು ಇಲ್ಲ, ನೀರು ಇಲ್ಲ. ಅದೆಲ್ಲ ನಮಗೆ ವರ್ಕ್ ಮಾಡಕ್ಕೂ ಆಸಕ್ತ ಆಗ್ಲತ್ತದ. ಹಾಗಾಗಿ ಫ್ಯಾನು ಇಲ್ಲ, ಏನಿಲ್ಲ. ಎಲ್ಲ ವರ್ಕರ್ಸ್ ಸರ್ಗೋರಿಗೆಲ್ಲ ಇದು ಆಫೀಸ್ನು ಭಾಳ ಪೂರ ಕೆಳಗ ಅಂದ್ರೆ ಭಾಳ ದೂರ ಆಗ್ಬಿಟ್ಟದ. ಹಾಗಾಗಿ ಎಲ್ಲ ಕಸ್ಟಮರ್ಗಳಿಗೂ ಒಳಗ್ ಬರ್ಲಕ್ಕೆಲ್ಲ ಭಾಳ ತೊಂದರೆ ಆಗ್ಲತ್ತದ. ನಮಗೂ ಇದೆಲ್ಲ ವರ್ಕ್ ಮಾಡ್ಲಿಕ್ಕೆಲ್ಲ ಈಗ ಆಫೀಸ್ ಎಲ್ಲ ಭಾಳ ನೀಟ್ನೆಸ್ ಇಲ್ಲ ಒಟ್ಟ. ಅದ್ರ ಕಡೆಯಿಂದ ನಮ್ಗೆಲ್ಲ ಇಲ್ಲ ವರ್ಕ್ ಮಾಡಕ್ ಭಾಳ ತೊಂದರೆ ಆಗ್ಲತ್ತದ. ಆಯ್ತಾ ಎಲ್ಲ ಇಲ್ಲೆಲ್ಲ ಹಾವು ಮುಂಗುಸಿ ಎಲ್ಲ ಹೊಡ್ಯಾಕೋತಾರ ಇಲ್ಲೆಲ್ಲ. ಹಾಗಾಗಿ ನಮ್ಗ ಕುಂತು ಕೆಲಸ ಮಾಡ್ಲಕ್ಕ ಭಯ ಆಗ್ತದ. ಹಾಗಾಗಿ ನಾವು ಇಲ್ಲಿ ಹೊರಗಡೆನೆ ಕುಂತು ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ಅಲ್ಲಿ ಒಳಗ್ ಬಿಟ್ಟಾಗ ಕೂಡಕ್ ಭಯ ಆಗ್ತದ ನಮಗ್. ಅಲ್ಲೆಲ್ಲ ಒಳಗ್ ಕುಂತ್ರೆ ಕೂಡ ತಪ್ಪಿಲ್ಲ ಸರ್. ಅಲ್ಲಿ ಮೇಲಧಿಕಾರಿಗೆ ಒಂದ್ಸಲ ಹೇಳಿದ್ರ? ಹೇಳಿ ಸರ್. ಏನಂತ ಹೇಳಿದ್ದಾರೆ ಸರ್? ನಮ್ಗೆ ಕರೆಂಟ್ ಇಲ್ಲ, ಏನೆಲ್ಲ ಹೆಚ್ಚು ಮಾಡ್ರಂತ ಬಂದೇ ಇಲ್ಲ. ಹಾಗಾದ್ರೆ ಏನಂತಾರೆ ಆನ್ಸರ್ ಕೊಟ್ಟು ಮಾಡ್ತೀವಂತ. ಮತ್ತೇನು ಇಲ್ಲಿ ಪ್ರಾಬ್ಲಮ್ ಇದೆ? ಇಲ್ಲಿ ಸಿಸ್ಟಮ್ ವರ್ಕ್ ಏನಿಲ್ಲ, ಕರೆಂಟ್ ಇಲ್ಲ ಅಂತಾರೆ. ಸಿಸ್ಟಮ್ ವರ್ಕ್ ಕೆಲಸ ಹೇಗಾಗುತ್ತೆ ಅಲ್ಲ? ಇವೆಲ್ಲ ಕೈನಿಂದ ಮಾಡ್ತೇವೆ ಸರ್. ಎಲ್ಲ ಇವೆಲ್ಲ ಏನಾದ್ರು ಲೆಟರ್ ಅದು ಇತ್ತಂದ್ರೆ ಹೊರಗೆ ಹೋಗಿ ಸೆಂಟರ್ ಅಂತ. ಅಂದ್ರೆ ಹೊರಗಡೆ ಕೆಲಸ ಮಾಡ್ಬೇಕು, ಆಫೀಸ್ ಬಿಟ್ಟು ಹೊರಗಡೆ ಕೆಲಸ. ಏನಿದ್ರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀವಿ. ಈಗ ಏನಾದ್ರು ಉದ್ಯೋಗ ಇದ್ರಲಿಂದ ಏನಾದ್ರು ಅರ್ಜೆಂಟ್ ಈಗ ಸಿಸ್ಟಮ್ ವರ್ಕ್ ಬೇಕಾದ್ರೆ ಇಲ್ಲಿ ಎಲ್ಲೂ ಎಲ್ಲ ಏನಿಲ್ಲ ಸರ್, ನಾವು ಹೋಗ್ಬೇಕಲ್ಲ ಇಂಟರ್ನೆಟ್ಗೆ, ಹೊರಗಡೆನೆ ಹೋಗ್ಬೇಕು. ಈಗ ಮತ್ತೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಎಷ್ಟು ವರ್ಷ ಆಯ್ತು ಇದು? ಈಗ 2022 ಇಂದ. ಈಗ ನಿಮ್ ಕಡೆಯಿಂದ ಕೆಬಿ ಯಾವತ್ತೂ ಇದು ಮಾಡಿಲ್ಲ? ಕೊಟ್ಟಿದ್ರು ಸರ್. ಅವ್ರೇನ್ ಹೇಳಿದ್ದಾರೆ ಅವರು? ಅವರೆಲ್ಲ ಬಂದು ನೋಡ್ಕೊಂಡ್ ಹೋಗಿದ್ದಾರೆ ಸರ್ ಅವರು. ಅದೆಲ್ಲ ಕೆಳಗಡೆಯಿಂದ ನೋಡಿ ಹೋಗಿದ್ದಾರೆ ಸರ್. ಜೆಸ್ಕಾಂ ಕಚೇರಿಗೆ ಎಷ್ಟು ಸಲ ಹೇಳಿದರೂ ಕೂಡ ವಿದ್ಯುತ್ ಸಮಸ್ಯೆ ಬಗೆಹರಿಯುತ್ತಿಲ್ಲ ಅನ್ನುತ್ತಾರೆ. ಇದಕ್ಕೆ ಬೀದರ್ ಜಿಲ್ಲಾ ಭೀಮಾ ಆರ್ಮಿ ಬೆಂಬಲಕ್ಕೆ ನಿಂತಿದ್ದು ಕೂಡಲೇ ಜೆಸ್ಕಾಂ ಅಧಿಕಾರಿಗಳು ಉದ್ಯೋಗ ವಿನಿಮಯ ಕಚೇರಿಗೆ ವಿದ್ಯುತ್ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದೆ. ಕರ್ನಾಟಕ ಸರ್ಕಾರದ ಕೌಶಲ್ಯ ಉದ್ಯಮಶೀಲತೆ ಮತ್ತು ಯೋಜನಾ ಸೇವಲ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ನಮ್ಮ ಇಲಾಖೆಯಲ್ಲಿ ಸುಮಾರು 4 ವರ್ಷಗಳಿಂದ ಇಲಾಖೆಗೆ ವಿದ್ಯುತ್ ಇರುವುದಿಲ್ಲ. ಆದ ಕಾರಣದಿಂದ ಯುವ ನಿಧಿ ಪಡೆಯುವ ಮಕ್ಕಳಿಗೆ ಯುವ ಜನತೆಯ ಉದ್ಯೋಗ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ
ಪ್ರತಿ ತಿಂಗಳು ನಿರುದ್ಯೋಗಿ ಭತ್ಯೆ 3,000 ಮತ್ತು 1,500 ಯುವನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆ ಸರ್ಕಾರದಿಂದ ಆರಂಭವಾಗಿರುತ್ತದೆ. ಆದರೆ ಆ ಮಕ್ಕಳಿಗೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಆಯ್ಕೆ ಮಾಡಲು ಬರುವಾಗ ಈ ಇಲಾಖೆಯಲ್ಲಿ ಇವರಿಗೆ ತಮ್ಮಲ್ಲಿ ಇರ್ತಕ್ಕ ವಿದ್ಯುತ್ ಇರುವುದಿಲ್ಲ. ಆದ ಕಾರಣದಿಂದ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗುತ್ತಿದೆ. ಕೂಡಲೇ ವಿದ್ಯುತ್ ಇಲಾಖೆಯವರು ಮತ್ತು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರು, ಬೀದರ್ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕೂಡಲೇ ಈ ಒಂದು ಇಲಾಖೆಗೆ ವಿದ್ಯುತ್ ಒದಗಿಸಿಕೊಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲ ಒದಗಿಸಿಕೊಡಬೇಕಾಗಿ ನಾನು ಒಂದು ಮಾಧ್ಯಮದಲ್ಲಿ ಕೇಳ್ಕೊಳ್ತೇನೆ. ಈಗ 3 ವರ್ಷದಿಂದ ಇಲ್ಲಿಂದೆಲ್ಲ ಅಧಿಕಾರಿಗಳು ಮೇಲಧಿಕಾರಿಗಳಿಗೆಲ್ಲ ಹೇಳಿದ್ರು, ಇಲ್ಲಿವರೆಗೆ ಆಗಿಲ್ಲ. ಆ ಥರ ಯಾಕೆ ಇದು ಮಾಡಿದಾರೆ ಅಂತ ನೀವು ನಿಮ್ಮ ಕಡೆಯಿಂದ ಯಾವತ್ತಾದ್ರೂ ಇದು ಮಾಡಿದ್ರೆ? ನಾನು ಭೀಮಾರ್ಮಿ ಜಿಲ್ಲಾ ಅಧ್ಯಕ್ಷ ಆಗಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗಮನಕ್ಕೆ ಕಂಡು ಬಂದರೆ ಮೂಲಭೂತ ಸೌಕರ್ಯ ವಿರುದ್ಧವಾಗಿ ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ವಸತಿ ಶಾಲೆ ಆಗಿರ್ಬೋದು, ನಗರಸಭೆ ಯಾವುದೇ ಸಂಬಂಧಿತ ಸರ್ಕಾರಿ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಸೌಲಭ್ಯಕ್ಕಾಗಿ ನಾವು ಭೀಮಾರ್ಮಿ ವತಿಯಿಂದ ಸಂಪೂರ್ಣವಾಗಿ ನಮ್ಮ ಗಮನವಿರುತ್ತದೆ. ಈ ಒಂದು ಕಾರ್ಮಿಕ ಇಲಾಖೆ ಒಂದು ಕೌಶಲ್ಯ ಈ ಒಂದು ಇಲಾಖೆಗೆ ನಮ್ಮ ಭೀಮಾರ್ಮಿ ಸಂಪೂರ್ಣ ಬೆಂಬಲವಿರುತ್ತದೆ. ತಮ್ಮ ಮಾಧ್ಯಮದ ಒಂದು ವರದಿಯನ್ನು ಪ್ರಸಾರ ರಕ್ಷಣಾ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂತ ಕೆಲಸ ನಾನು ವಿದ್ಯುತ್ ಇಲಾಖೆಯವರಿಗೆ ಮಾಡುತ್ತೇನೆ ಅಂತ ಮಾಧ್ಯಮ ಪತ್ರ ಹೇಳಿದ್ದೆ. ಮಾಧ್ಯಮದ ಪ್ರಸಾರವಾದ ತಕ್ಷಣದಿಂದ ವರದಿಯನ್ನು ಆಧರಿಸಿ ಕೂಡಲೇ ಈ ಒಂದು ಯುವ ನಿಧಿ ಇಲಾಖೆಯವರಿಗೆ ವಿದ್ಯುತ್ ಒದಗಿಸ್ಕೊಡಬೇಕು ಅಂತ ಹೇಳಿ ಕನ್ನಡ ಮಾಧ್ಯಮದ ನಮ್ಮ ಕನ್ನಡ ಚಾನೆಲ್ ಸುದ್ದಿವಾಹಿನಿ ಮಾಧ್ಯಮದವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ.